ವೆಲ್ಕಮ್ ಟು ರೇಡಿಯೋ ಜಾಕಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೀಗ ಕೇಳಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ವಿಷಯ ಕುರಿತು ಸಿಂದಗಿ ಪಟ್ಟಣದ HG ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ AR ಹೆಗ್ಗಣದೊಡ್ಡಿ ಅವರೊಂದಿಗೆ ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಒಂದು ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಅಮೋಘಿ ರಂಗಪ್ಪ ಹೆಗ್ಗಣದೊಡ್ಡಿ, AR ಹೆಗ್ಗಣದೊಡ್ಡಿ, ಪ್ರಾಚಾರ್ಯರು, HG ಪದವಿ ಪೂರ್ವ ಮಹಾವಿದ್ಯಾಲಯ ಸಿಂದಗಿ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ತಮಗೂ ನಮಸ್ಕಾರ ಸರ್. ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡ್ಕೋತೀರಿ? ಅವಶ್ಯವಾಗಿ ಸರ್. ನಾನು ಪ್ರೊಫೆಸರ್ AR ಹೆಗ್ಗನದೊಡ್ಡಿ ಅಂತ ಹೇಳಿ ಸಿಂದಗಿಯ HG ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಳೆದ 30 ವರ್ಷಗಳಿಂದ ಶಿಕ್ಷಣಶಾಸ್ತ್ರದ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸದ್ಯ ನಾನು HG ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ನಾನು ಕಾರ್ಯನಿರ್ವಹಿಸಿದ್ದೀನಿ. ರಾಜ್ಯ ಮಟ್ಟದ ಶಿಕ್ಷಣಶಾಸ್ತ್ರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದೀನಿ. ಅದರ ಜೊತೆಗೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯನಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದೀನಿ. PUC ದ್ವಿತೀಯ ವರ್ಷದ ಮೊದಲನೇ ಅಧ್ಯಾಯನೂ ಕೂಡ ಏನಪ್ಪ ಅಂತ ನಾನು ಬರೆದಿದ್ದೀನಿ. ಇಷ್ಟು ನನ್ನ ಸಂಕ್ಷಿಪ್ತ ಪರಿಚಯ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೆ ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಣ ತಜ್ಞರು, ಇಂಥ ಸಂಪನ್ಮೂಲ ವ್ಯಕ್ತಿಗಳು ಈ ವಿಷಯದ ಕುರಿತು ಮಾತನಾಡುವುದು ತುಂಬ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಈಗ ನಮ್ಮ ದೇಶದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾ ಇದ್ದಾರೆ. ಹೊಸ ಶಿಕ್ಷಣ ನೀತಿ ಅಂದ್ರೆ ಏನು? ಈ ಹೊಸ ಶಿಕ್ಷಣ ನೀತಿ ಕುರಿತು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಹಿಂದಿನ ಶಿಕ್ಷಣ ನೀತಿ ಹೇಗಿತ್ತು, ಈಗಿನ ಶಿಕ್ಷಣ ನೀತಿ ಹೇಗಿದೆ, ಇದರ ಕುರಿತು ಮಾತಾಡ್ತಾ ಹೋಗೋಣ. ಮೊದಲಿಗೆ ಸರ್, ಹಿಂದಿನ ಶಿಕ್ಷಣ ನೀತಿ ಹೇಗಿತ್ತು, ಅದ್ರ ಬಗ್ಗೆ ತಾವು ಏನು ಹೇಳಕ್ ಬಯಸ್ತೀರಿ? ಮೊದಲಿನ ಶಿಕ್ಷಣ ನೀತಿಯನ್ನು ನಾವು ಗಮನಿಸಿದರೆ 1986ರಲ್ಲಿ ದಿವಂಗತ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲಾಗಿತ್ತು. ಈ 1986ರಲ್ಲಿ ಬಂದಿರತಕ್ಕಂಥ ಹೊಸ ಶಿಕ್ಷಣ ನೀತಿಯ ಒಂದು ಶಾಲೆಗಳನ್ನು ನೀವೆಲ್ಲ ನೋಡ್ತಾ ಇದ್ದೀವಿ. ನವೋದಯ, ಜವಾಹರ್ ನವೋದಯ ವಿದ್ಯಾಲಯಗಳು ಅಂತ ಹೇಳಿ ಇವತ್ತೇನದಾವಲ್ಲ, ಇವೆಲ್ಲ ಹೊಸ ಶಿಕ್ಷಣ ನೀತಿಯ ಫಲಿತಗಳು. ಇವತ್ತು ಆ ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ 10+2+3 ಮಾದರಿಯ ಶಿಕ್ಷಣ ವ್ಯವಸ್ಥೆ ಆಗಿತ್ತು 1986ರ ಹೊಸ ಶಿಕ್ಷಣ ನೀತಿ. ಒಂದು ರಾಷ್ಟ್ರವನ್ನು ನಾವು ಬದಲಾಯಿಸಬೇಕಾದ್ರೆ ಅಲ್ಲಿನ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತೇನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂತಂದ್ರೆ 34 ವರ್ಷಗಳ ನಂತರ ಶಿಕ್ಷಣ ರಂಗದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಒಂದು ರಾಷ್ಟ್ರ ಒಂದೇ ಶಿಕ್ಷಣ ಜಾರಿಗೆಗೊಳಿಸಬೇಕನ್ನುವಂಥ ನಿಟ್ಟಿನೊಳಗೆ ಇಸ್ರೋದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕಸ್ತೂರಿ ರಂಗನ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ಅನೇಕ ಶಿಕ್ಷಣ ತಜ್ಞರ ಒಳಗೊಂಡಿರ್ತಕ್ಕಂಥ ಸಮಿತಿ ಏನಪ್ಪ ಅಂತ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಿದ್ಧಪಡಿಸಿದೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇಡಿಯಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ 34 ವರ್ಷಗಳ ನಂತರ ಈ ಒಂದು ಹೊಸ ಶಿಕ್ಷಣ ನೀತಿಯನ್ನು ತಂದದ್ದು. ಅಂದರೆ 1986ರಲ್ಲಿ ಬದಲಾವಣೆ ಮಾಡಿದ ಶಿಕ್ಷಣ ನೀತಿಯನ್ನು ಹಿಂದೆ ಬದಲಾವಣೆ ಮಾಡಿದ್ದಾರೆ. ಈ ವರ್ಷದಿಂದ ಅದರಲ್ಲಿಯೂ ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ ನಂಬಲ್ಲಿ ಜಾರಿ ಆಗಿದೆ. ಇದು ಈ ಶೈಕ್ಷಣಿಕ ವರ್ಷದಿಂದ ಇವತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯೊಳಗೆ ಹೊಸ ಶಿಕ್ಷಣ ನೀತಿಯನ್ನು ಏನಪ್ಪಾ ಅಂತ ಕರ್ನಾಟಕ ಒಪ್ಪಿಕೊಂಡಿದೆ. ಅದನ್ನ ಅನುಷ್ಠಾನಗೊಳಿಸುವಂತ ರೀತಿಯಲ್ಲಿ ಹೋಗ್ತಾ ಇದೆ ಸರ್. ಈ ಅನುಷ್ಠಾನಗೊಳಿಸುವಂತ ರೀತಿಯೊಳಗ ನಾವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೇನದೀವಿ, ಶಿಕ್ಷಕರದೀವಿ, ಆಮೇಲೆ ಆಡಳಿತ ಮಂಡಳಿಯ ಸದಸ್ಯರದಾರ, ಆಮೇಲೆ ಪಾಲಕರದಾರ, ಪೋಷಕರದಾರ, ವಿದ್ಯಾರ್ಥಿ ವೃಂದದವರದಾರ. ಇದರ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇರುವುದು ಅತ್ಯಂತ ಅವಶ್ಯಕತೆ ಅಂತ ಹೇಳಿ ಅನಿಸ್ತದೆ. ಯಾಕೆಂತಂದ್ರೆ ಇವತ್ತು ಯಾವುದೇ ಒಂದು ಹೊಸ ನೀತಿಯನ್ನು ಅನುಷ್ಠಾನಗೊಳಿಸಬೇಕಾದಾಗ ಅದರೊಳಗೆ ಏನದ ಅಂತಕ್ಕಂಥ ತಿಳುವಳಿಕೆ ಜನಸಾಮಾನ್ಯರಿಗೆ ಇತ್ತು ಅಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ಅನುಷ್ಠಾನಗೊಳಿಸೋದು ಬಹಳ ಸುಲಭ ಆಗ್ತದೆ. ಇವಾಗ ನಾವು ಏನು ಕೇಳ್ತಾ ಇದೀವಿ ಸರ್ ಅಂದ್ರೆ, ಬರೀ ಹೊಸ ಶಿಕ್ಷಣ ನೀತಿ ಅಂದ್ರೆ ಬರೀ ಎಲ್ಲರೂ ಏನು ಹೇಳ್ಬಿಡ್ತಾರೆ ಅಂದ್ರೆ 5+3+3+4 ಹಿಂಗೆ ಹೇಳ್ಬಿಡ್ತಾರೆ. ಈಗ ಇದ್ದು 10+2 ಅಂತಾರೆ. ಹಿಂಗೆ ಜನರಿಗೆ ಅರ್ಥ ಆಗಲ್ಲ. ಜನರಿಗೆ ಅರ್ಥವಾಗೋ ಸಾಮಾನ್ಯ ಭಾಷೆಯಲ್ಲಿ ಹೊಸ ಶಿಕ್ಷಣ ನೀತಿ ಅಂದ್ರೆ ಏನು? ನೋಡ್ರಿ, ಹೊಸ ಶಿಕ್ಷಣ ನೀತಿ ಅಂತಂದ್ರೆ ಸಾಮಾನ್ಯವಾಗಿ ಇವತ್ತೇನಪ್ಪ ಅಂತ ಮೊದಲಿದ್ದಿರ್ತಕ್ಕಂಥದ್ದು 10+2+3 ಅಂದ್ರೆ 10ನೇ ತರಗತಿವರೆಗಿನ ಶಿಕ್ಷಣಕ್ಕೆ 10 ಅಂತ ಹೇಳಿ ಹೇಳ್ತಿದ್ರು. ಅಂದ್ರೆ 1ರಿಂದ 10ನೇ ತರಗತಿವರೆಗಿನ ಶಿಕ್ಷಣ. ಆಮೇಲೆ ಏನಪ್ಪಾ ಅಂತಂದ್ರೆ 2 ಅಂತಂದ್ರೆ +2 ಹಂತ, PUC ಹಂತ ಅಂತ ಹೇಳ್ತಿದ್ರು. 3 ಅಂದ್ರೆ BA1 2 3 ಅಂದ್ರೆ BA ಹಂತ ಅಂತೇಳಿ BA BSc BCom ಇದನ್ನಂತ ಹೇಳ್ತಿದ್ರು. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಈ 18 ವರ್ಷಗಳವರೆಗೆ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಸ್ವಲ್ಪ ಹಿಂದಕ್ಕೆ ಸರ್ಚಾರ.
ಅಂದ್ರೆ ಅಂಗನವಾಡಿ ಏನ ಇದ್ದು ಅಲ್ಲ ಮೊದಲ್ರಿ, ಆ ಅಂಗನವಾಡಿಗಳನ್ನ ಸಹಿತ ಏನಪ್ಪಾ ಅಂತ ಇವತ್ತು ಈ ಈ ಒಂದು ನಮ್ಮ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಒಂದು ಹಂತದೊಳಗೆ ಸೇರ್ಪಡೆ ಮಾಡಿದ್ದಾರೆ, ಜೋಡಿಸ್ಕೊಂಡಿದ್ದಾರೆ. ಅಂದ್ರೆ ಹೆಂಗಂತಂದ್ರ ಫಸ್ಟ್ ಆಫ್ ಆಲ್ 5 ವರ್ಷಗಳವರೆಗಿನ ಶಿಕ್ಷಣ ಅಂತ ಹೇಳ್ತಾರೆ. 5 ವರ್ಷಗಳ ವರೆಗಿನ ಶಿಕ್ಷಣದೊಳಗೆ ಏನದ ಅಂತಂದ್ರಿ, ಮುಖ್ಯವಾಗಿ ಏನಪ್ಪಾ ಅಂತ 3 ವರ್ಷ ಅದು ಅಂಗನವಾಡಿ ಶಿಕ್ಷಣನೇ ಸೇರದ್ರಿ. ಅದ್ರಾಗ 1ನೇತೆ 2ನೇತೆ 3 ವರ್ಷ ಅಂಗನವಾಡಿ ಶಿಕ್ಷಣ ಅಂದ್ರ ಏನಪ್ಪಾ ಅಂತಂದ್ರ LKG UKG ಏನು ಪ್ಲೇ ಹೋಮ್ ಅಂತೇನು ಹೇಳ್ತೀವಲ್ಲ ಅದು ಅಂಗನವಾಡಿ ಶಿಕ್ಷಣ ಅಂತೇಳಿ ನಮ್ಮ ಗ್ರಾಮ್ಯ ಭಾಷೆ ಒಳಗೆ ಹೇಳ್ತೀವಲ್ಲ, ಆ ಅಂಗನವಾಡಿ ಶಿಕ್ಷಣ ಸೇರ್ಕೊಂಡದ್ರಿ ಫಸ್ಟ್. ನಂತರ 1ನೇತೆ 2ನೇತೆ ಇದಕ್ಕೇನಂತ ಕರೀತಾರ ಅಂತಂದ್ರ ಒಂದು ಬುನಾದಿ ಹಂತ ಅಂತ ಹೇಳಿ ಕರೀತಾರ್ರಿ. ಮಗು ಶಾಲೆಗೆ ಒಂದು ಸಿದ್ಧತೆ ಆಗುವಂತ ಹಂತ. ಆತ ಏನಪ್ಪಾ ಅಂತಂದ್ರ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ಈ ಹಂತದಲ್ಲಿ ಆತ ಮಾಡ್ಕೊಳ್ಳುವಂತ ಹಂತ ಆಗಿರೋದ್ರಿಂದ ಅಂದ್ರೆ ಶಿಕ್ಷಣ ನೀತಿ ಹಂತಗಳ ಮೇಲೆ ಇದೆ ಅಂತ ಹೇಳ್ತಾ ಇದ್ರಿ ತಾವು. ಹೌದೌದು. ಅಂದ್ರೆ ಎಷ್ಟು ಹಂತಗಳು ಅಂತ ಹೇಳ್ಬೋದಾ? ಇಲ್ಲಿ ಶಿಕ್ಷಣದ ಒಂದು ಹಂತದೊಳಗಂತಂದ್ರ 5+3+3+4 ಅಂದ್ರೆ ಈ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯ ಮಹತ್ವದ ಹಂತಗಳಿವು. ಅಂದ್ರೆ ಅಪ್ ಟು 18 ವರ್ಷಗಳವರೆಗಿನ ಶಿಕ್ಷಣದ ಹಂತಗಳಿವು. ಅಂದ್ರೆ ಮೊದಲನೇದು 5 ವರ್ಷಗಳವರೆಗಿನ ಹಂತ, 2ನೇದೇನಪ್ಪ ಅಂತ 3 ವರ್ಷಗಳವರೆಗಿನ ಹಂತ, ಆಮೇಲೆ ಏನಪ್ಪಾ ಅಂತ ಮತ್ತೆ 3 ವರ್ಷಗಳವರೆಗಿನ ಹಂತ, ನಂತರ 4 ವರ್ಷಗಳವರೆಗಿನ ಹಂತ. ಈ ಹಂತಗಳಲ್ಲಿ ಮೊದಲ 5 ವರ್ಷಗಳ ಹಂತ ಏನನ್ನು ಒಳಗೊಂಡಿರುತ್ತೆ ಸರ್? ಮೊದಲನೇ 5 ವರ್ಷಗಳ ಹಂತ ಅಂತಂದ್ರೆ ಇದು ಮಗುವಿಗೆ ಏನಪ್ಪಾ ಅಂತಂದ್ರೆ 3 ರಿಂದ 8 ವರ್ಷಗಳವರೆಗಿನ ಕಾಲಾವಧಿ ಇದನ್ನಂತೇಳಿ ನಾವು ಕರಿತೀವಿ. ನರ್ಸರಿ, LKG UKGಗೆ ಸಂಬಂಧಪಟ್ಟಂತೆ 3 ರಿಂದ 6 ವರ್ಷದ ಮಕ್ಕಳು 3 ವರ್ಷಗಳಲ್ಲಿ ಆಟವಾಡ್ತಾ ಕಲಿತಾರೆ. ಇಲ್ಲಿ ಲರ್ನಿಂಗ್ ಹೆಂಗ್ ನಡೀತದಂತ ಆಟವಾಡುತ್ತಾ ಮಗು ಕಲಿತದ್ರಿ. ಇಲ್ಲಿ ಯಾವುದೇ ಅಕ್ಷರಾಭ್ಯಾಸ ಇಲ್ಲ, ಪ್ಲೇವೇ ಮೆಥಡ್ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ ಚಟುವಟಿಕೆಯ ಮುಖಾಂತರ ಮಗು ಏನಪ್ಪಾ ಅಂತ ಈ ಹಂತದಲ್ಲಿ ಕಲಿತದ. 1 ಮತ್ತು 2ನೇ ತರಗತಿಗೆ 6 ರಿಂದ 8 ವರ್ಷದ ಒಂದು ಮಕ್ಕಳಿಗೆ ಬುನಾದಿ ಶಿಕ್ಷಣ ಈ ಹಂತದಲ್ಲಿ ನೀಡಲಾಗ್ತದ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಹಂತದ ಭದ್ರವಾದ ಹೂಡಿಕೆ ಮಾಡೋದ್ರಿಂದ ಮಕ್ಕಳು ಜೀವನದುದ್ದಕ್ಕೂ ಒಂದು ಶೈಕ್ಷಣಿಕ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಹೇಳ್ತೀವಲ್ರಿ, ಆ ಟೈಪ್ ಆರಂಭದೊಳಗೆ ನಾವು ಸರಿಯಾಗಿ ಏನಪ್ಪಾ ಅಂತ ಅವರಿಗೆ ತಿಳುವಳಿಕೆ ಕೊಟ್ಟೆವಂತಂದ್ರ ಅದು ಬುನಾದಿ ಏನಪ್ಪಾ ಅಂತ ದುರಸ್ತ ಆಗ್ತದೆ. ಬುನಾದಿ ದುರಸ್ತ ಆಯ್ತು ಅಂತಂದ್ರೆ ಮುಂದೆ ಮಗು ಆಟೋಮೆಟಿಕ್ ಏನಪ್ಪಾ ಅಂತ ಕಲಿಕೆ ಬಗ್ಗೆ ಆಸಕ್ತಿ ತಾಳ್ತಾನೆ. ಬೇರೆ ಎಷ್ಟು ಗಟ್ಟಿ ಇರ್ತದೋ ಗಿಡ ಅಷ್ಟು ಪ್ರಬಲವಾಗಿ ಸಶಕ್ತವಾಗಿ ಬೆಳಿಲಿಕ್ಕೆ ಸಾಧ್ಯ ಆಕತ್ರಿ. ಆಮೇಲೆ ಈ ಮೂಲಭೂತ ಕಲಿಕೆಯ ಉದ್ದೇಶ ಅಂತಂದ್ರೆ ದೈಹಿಕ ಮತ್ತು ಒಂದು ಚಲನಶೀಲ ಕ್ರಿಯೆಗಳನ್ನ ಉತ್ತಮಪಡಿಸೋದು, ಆಮೇಲೆ ಸಂಜ್ಞಾತ್ಮಕವಾಗಿರ್ತಕ್ಕಂಥ ಸಾಮಾಜಿಕ ನೈತಿಕ ವಿಕಾಸ, ಸಾಂಸ್ಕೃತಿಕ ಕಲಾತ್ಮಕ ಸಂವಹನದ ಬೆಳವಣಿಗೆ, ಈ ಅಂಶಗಳಿಗೆ ಏನಪ್ಪಾ ಅಂತ ಮಾಡುತ್ತಾ ಕಲಿ ಆಡುತ್ತಾ ನಲಿ ಅಂತಕ್ಕಂಥ ತತ್ವದ ತಳಹದಿಯ ಮೇಲೆ ಇದನ್ನೇನಪ್ಪಾ ಅಂತ ರೂಪಿಸುವಂತ ಒಂದು ಬುನಾದಿ ಹಂತದೊಳಗೆ. ಆಮೇಲೆ ನಂತರ ಪೂರ್ವ ಸಿದ್ಧತಾ ಹಂತ ಬರ್ತದ್ರಿ. ಈ ಪೂರ್ವ ಸಿದ್ಧತಾ ಹಂತ ಅಂತಂದ್ರೆ ಅದು 8 ರಿಂದ 11 ವರ್ಷಗಳವರೆಗಿನ ಕಾಲಾವಧಿ. ಈ ಪೂರ್ವ ಸಿದ್ಧತಾ ಹಂತ 3ನೇ ತರಗತಿಯಿಂದ 5ನೇ ತರಗತಿವರೆಗೆ ನಡೀತದ್ರಿ. ಅಂದ್ರೆ ಆರಂಭದೊಳಗೆ ಏನಪ್ಪಾ ಅಂತಂದ್ರೆ ಮಗು ಏನ ಸಿದ್ಧತೆ ಮಾಡ್ಕೊಂಡು ಈ ಹಂತದೊಳಗೆ ನೈಜವಾಗಿರ್ತಕ್ಕಂಥ ಕಲಿಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಓದಿನೊಂದಿಗೆ ಚಟುವಟಿಕೆ ಆಧಾರಿತ ಶಿಕ್ಷಣ ಸಿಗುತ್ತದೆ. ಆರಂಭದೊಳಗೆ ಬರೀ ಆಟ ಆಡ್ತದ ಮಗು. ಇಲ್ಲಿ ಓದಿನೊಂದಿಗೆ ಏನಪ್ಪಾ ಅಂತ ಆಟದೊಂದಿಗೆ ಓದಲಕ್ಕೂ ಏನಪ್ಪಾ ಅಂತಂದ್ರೆ ಬರ್ಲಿಕ್ಕೂ ಏನಪ್ಪಾ ಅಂತ ಕಲಿಯುವಂತ ಒಂದು ಇದನ್ನ ಇಲ್ಲಿ ನಡೀತದ್ರಿ. 5ನೇ ತರಗತಿಗೆ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವುದು ಇದೊಂದು ವಿಶೇಷ ಈ ಹೊಸ ಶಿಕ್ಷಣ ನೀತಿ. ಅಂದ್ರೆ 1 ರಿಂದ 5ನೇವರೆಗೂ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತಕ್ಕಂಥ. ಯಾಕೆಂತಂದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವುದು ಅಂತಂದ್ರೆ ಮಗು ಪರಿಪೂರ್ಣವಾಗಿರ್ತಕ್ಕಂಥ ಕಲಿಕೆ ಮಾಡ್ಕೊಳ್ತದೆ. ಯಾವುದೇ ಕಾನ್ಸೆಪ್ಟ್ ಏನದಲ್ರಿ, ಪರಿಕಲ್ಪನೆಗಳೇನದಾವಲ್ಲ ಅವುಗಳನ್ನ ಪರಿಪೂರ್ಣವಾಗಿ ಗ್ರಹಿಸಿಕೊಳ್ತದ ಮಗು. ಮಾತೃಭಾಷೆ ಅನ್ಸರ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತೃಭಾಷೆ ಅಂದ್ರೆ 1 ರಿಂದ 5ನೇ ತರಗತಿವರೆಗೆ ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಕಲಿಸಬೇಕು. ಬೇರೆ ಭಾಷೆಗಳು ಇರ್ತಾವಂತಂದ್ರೂ ಕೂಡ ಆ ಮಗು ಏನಪ್ಪಾ ಅಂತಂದ್ರೆ ಮೊದಲು ಸಂಪೂರ್ಣ ಶಿಕ್ಷಣವನ್ನ ಕನ್ನಡ ಮಾತೃಭಾಷೆಯಲ್ಲಿಯೇ ಕಲಿಸುವುದರಿಂದ ಮಗು ಏನಪ್ಪಾ ಅಂತ ಪರಿಣಾಮಕಾರಿ ಕಲಿತದಂತಕ್ಕಂಥದನ್ನ ಎಲ್ಲಾ ಶಿಕ್ಷಣ ತಜ್ಞರು ಇದಕ್ಕೆ ಅಭಿಪ್ರಾಯ ಸಹಮತ ಕೊಡ್ತಾರೆ. ಆ ಕಾರಣಕ್ಕಾಗಿ ಮಾತೃಭಾಷೆಯಲ್ಲೇ ಆರಂಭಿಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ. ಮಾಧ್ಯಮಿಕ ಶಿಕ್ಷಣ ಅಂತ ಯಾವಾಗ ಶುರು ಆಗ್ತದೆ ಅಂತಂದ್ರೆ 11 ವರ್ಷದಿಂದ 14 ವರ್ಷಗಳವರೆಗಿನ ಕಾಲಾವಧಿ. ಅಂದ್ರೆ 6ನೇ ತರಗತಿಯಿಂದ 8ನೇ ತರಗತಿಗಳವರೆಗಿನ ಕಾಲಾವಧಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಮಾಧ್ಯಮಿಕ ಶಿಕ್ಷಣ ಹಂತ ಅಂತ ಹೇಳಿ ಇದಕ್ಕೆ ಕರಿತೀವ್ರಿ. ಈ ಅವಧಿಯೊಳಗ ಇಲ್ಲಿ 6, 7, 8ನೇ ತರಗತಿಗಳಿದ್ದು 6ನೇ ತರಗತಿಯಲ್ಲಿ ಏನಪ್ಪಾ ಅಂತ ಕಂಪ್ಯೂಟರ್ ಕೋಡಿಂಗ್ ಮತ್ತು ಆ್ಯಪ್ಗಳನ್ನ ಕ್ರಿಯೇಟ್ ಮಾಡುವಂತ ಕೌಶಲ್ಯಗಳನ್ನ ಈ ಹಂತದಲ್ಲಿ ಕಲಿಸಲಾಗ್ತದ್ರಿ. ಯಾಕಂತಂದ್ರೆ ಕಂಪ್ಯೂಟರ್ ಶಿಕ್ಷಣ ನಾವೆಲ್ಲ ಯಾವಾಗ ಏನು ಮುಂದೆ ಯಾವಾಗ BSc ಯಾವುದೋ ಕಂಪ್ಯೂಟರ್ ಸೈನ್ಸ್ ಅವಾಗ ಕಲಿತಿದ್ದೆವು. ಆದ್ರೆ ಮಗು 6ನೇ ತರಗತಿಯಿಂದನೇ ಕಂಪ್ಯೂಟರ್ ಆ್ಯಪ್ಗಳನ್ನ, ಆಮೇಲೆ ಕಂಪ್ಯೂಟರ್ ಕೋಡಿಂಗ್ಗಳನ್ನ, ಕಂಪ್ಯೂಟರ್ ಏನಪ್ಪಾ ಅಂತ ಆಪರೇಟ್ ಮಾಡುವಂತ ಕೌಶಲ್ಯಗಳನ್ನ ಈ ಹಂತದಲ್ಲಿ ಏನಪ್ಪಾ ಅಂತ ಕಲಿಸಲಾಗ್ತದೆ. ಈ ಹಂತದಲ್ಲಿ ತ್ರಿಭಾಷಾ ಸೂತ್ರವನ್ನ ಅಳವಡಿಸಲಾಗ್ತದ್ರಿ.
ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಒಟ್ಟು 3 ಭಾಷೆಗಳನ್ನು ಕಲಿಸುವಂಥದ್ದು ಈ ಹಂತದಲ್ಲಿ ನಡೀತದೆ ರೀ. ಅದರ ಜೊತೆಗೆ ಅನ್ಯ ರಾಜ್ಯಗಳ ಭಾಷೆ ಕಲಿಯುವಂಥ ಅವಕಾಶನೂ ಕೂಡ ಈ ಹಂತದಲ್ಲಿ ನೀಡಲಾಗಿದೆ. ಈ ಹಂತದಲ್ಲಿ ವೃತ್ತಿ ಶಿಕ್ಷಣನೂ ಕೂಡ ನೀಡಲಾಗ್ತದೆ 6ನೇ ತರಗತಿಯೊಳಗೆ. ಇದು ಈ ಒಂದು ಹೊಸ ಶಿಕ್ಷಣ ನೀತಿಯ ವಿಶೇಷತೆ. ವೃತ್ತಿ ಶಿಕ್ಷಣ ಅಂದ್ರೆ ಯಾವ ರೀತಿ ಸರ್ ಅದು? ವೃತ್ತಿ ಶಿಕ್ಷಣ ಅಂತಂದ್ರೆ ಮಗುವಿಗೂ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ಕೌಶಲ್ಯಾಧಾರಿತ ಕಲಿಕೆಯನ್ನು ಕಲಿಯುವಂತಹದ್ದು. ಇವತ್ತೇನಪ್ಪಾ ಅಂತಂದ್ರೆ ಪ್ಲಂಬಿಂಗ್ ಇರ್ಬೋದು, ಎಂಬ್ರಾಯ್ಡ್ರಿ ಇರ್ಬೋದು, ಆಮೇಲೆ ಏನಪ್ಪಾ ಅಂತಂದ್ರೆ ಈ ಕಾರ್ಪೆಂಟ್ರಿ ವರ್ಕ್ ಇರ್ಬೋದು, ಇಂಥ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತಹದ್ದು. ಅಂದ್ರೆ ಮಗು ಸ್ವಾವಲಂಬಿ ಆಗಬೇಕು ಶಿಕ್ಷಣದ ಮುಖಾಂತರ. ಕೇವಲ ಏನಪ್ಪಾ ಅಂತ ಓದಿ ಸರ್ಟಿಫಿಕೇಟ್ ತೊಗೊಂಡ್ರೆ ಸಾಕಾಗೋದಿಲ್ಲ. ಇವತ್ತೇನಪ್ಪಾ ಅಂತ ಮಗು ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ತನ್ನ ಅನ್ನವನ್ನು ತಾನೇ ಗಳಿಸಬೇಕು. ಇದಕ್ಕೆ ಏನಪ್ಪಾ ಅಂತ ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೆ ಬ್ರೆಡ್ ಆ್ಯಂಡ್ ಬಟರ್ ಏಮ್ ಅಂತ ಹೇಳಿ ಕರಿತೀವ್ರಿ, ರೊಟ್ಟಿ ಮತ್ತು ಚಟ್ನಿಯ ಗುರಿ ಅಂತ. ಅಂದ್ರೆ ವ್ಯಕ್ತಿ ಸ್ವಾವಲಂಬಿ ಆಗಬೇಕು ಅಂದ್ರೆ ಅದಕ್ಕೆ ಶಿಕ್ಷಣಕ್ಕೆ ಅರ್ಥ ಬರ್ತದ ಅಂತಕ್ಕಂಥದ್ದು. ಅದಕ್ಕೆ 6ನೇ ತರಗತಿಯಿಂದನೇ ಅವನಿಗೆ ಕೌಶಲ್ಯಾಧಾರಿತ ಯಾವುದಾದ್ರೊಂದು ವೃತ್ತಿಪರ ಶಿಕ್ಷಣವನ್ನು, ಇದನ್ನು ಗಾಂಧೀಜಿಯವರು ಕೂಡ ಮೂಲ ಶಿಕ್ಷಣದೊಳಗೆ ಹೇಳಿದ್ರಿ. ಅವರು ಕೆಲವೊಂದ್ಸಲ ಏನಪ್ಪಾ ಅಂತ ಇಂಪ್ಲಿಮೆಂಟ್ ಆಯಿತು, ಆದ್ರೆ ಜನರು ನಮ್ಮ ಭಾರತೀಯರೇ ಇದನ್ನು ಒಪ್ಕೊಳ್ಳಿಲ್ಲ. ನಂತರ ಮೂಲ ಶಿಕ್ಷಣ ಏನಪ್ಪಾ ಅಂತ ಮೂಲೆ ಗುಂಪಾಯಿತು. ಆದ್ರೆ ಇವತ್ತು ಮತ್ತೆ ಆ ಒಂದು ಗಾಂಧೀಜಿಯವರ ವಿಚಾರಧಾರೆಯನ್ನ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅನ್ನುವಂಥ ರೀತಿಯೊಳಗ ಹೊಸ ಪರಿಕಲ್ಪನೆ ರೀತಿಯೊಳಗೆ ಏನಪ್ಪಾ ಅಂತ ನಾವು ಬಳಸಿಕೊಳ್ಳುವುದು ಇದೊಂದು ಬಹಳಷ್ಟು ಸ್ತುತ್ಯ ಕಾರ್ಯ ಅಂತ ಅನಿಸ್ತದೆ. ಯಾಕಂತಂದ್ರೆ ವೃತ್ತಿ ಶಿಕ್ಷಣ ಇತ್ತು ಅಂತಂದ್ರೆ ಆತ ಏನಾದರೂ ಕೌಶಲ್ಯ ಕಲ್ತ ಅಂದ್ರೆ ಸಮಾಜಕ್ಕೆ ಹೋಗಿ ಏನಪ್ಪಾ ಅಂತ ಮುಂದೆ ಶಿಕ್ಷಣ ಹೈಯರ್ ಎಜುಕೇಶನ್ ಬೇಡಪ್ಪ ಅಂದ್ರೆ ಸಮಾಜಕ್ಕೆ ಹೋಗಿ ಆತ ವೃತ್ತಿಯೊಳಗೆ ತೊಡಗಿ ಸ್ವಾವಲಂಬಿ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಅದಾವ. ಇದು ಒಂದು ಏನಪ್ಪಾ ಅಂತ ಈ ಹೊಸ ಶಿಕ್ಷಣ ನೀತಿಯ ವೈಶಿಷ್ಟ್ಯ. ಅಂದ್ರೆ ಇವತ್ತು ಎಷ್ಟೋ ಜನ 1ರಿಂದ 10ನೇ ತರಗತಿವರೆಗೆ 1ರಿಂದ 12ನೇ ತರಗತಿವರೆಗೆ ಶಾಲೆಯನ್ನು ಕಲ್ತಿರೋರು ಕೂಡ ನಿರುದ್ಯೋಗಿಗಳಾಗಿ ತಿರುಗಾಡ್ತಿದ್ದಾರೆ. ಆದ್ರೆ ಈ ಹೊಸ ಶಿಕ್ಷಣ ನೀತಿಯಿಂದ ಅವ್ರು ತಾವೇನು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಕೌಶಲ್ಯಗಳನ್ನ ತಮ್ಮ ಬದುಕಿನೊಳಗೆ ಬಳವಡಿಸಿಕೊಂಡು ಯಾವ್ದಾದ್ರು ಒಂದು ಉದ್ಯೋಗದೊಳಗೆ ಸೇರ್ಕೊಳ್ಳುವಂತ ಒಂದು ಅವಕಾಶ ಈ ಹೊಸ ಶಿಕ್ಷಣ ನೀತಿಯೊಳಗೆ ಅದ. ಇಲ್ಲಿ 14ರಿಂದ 18 ವರ್ಷಗಳೇನಂದ್ರೆ 9ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಅವಧಿಗೆ ಪ್ರೌಢ ಶಿಕ್ಷಣ ಅಂತ ಹೇಳಿ ಕರಿತೀವ್ರಿ. ಪ್ರೌಢ ಶಿಕ್ಷಣದಲ್ಲಿ 2 ಹಂತಗಳಿದ್ದು, ಮೊದಲನೇ ಹಂತ 9 ಮತ್ತು 10ನೇ ತರಗತಿವರೆಗೆ ಇರ್ತದೆ. ಆಮೇಲೆ 2ನೇ ಹಂತದಲ್ಲಿ 11 ಮತ್ತು 12ನೇ ತರಗತಿಗಳು ಇರ್ತಾವ್ರಿ. ಆಮೇಲೆ ಈ 14ರಿಂದ 18 ವರ್ಷಗಳ ಮಕ್ಕಳಿಗೆ ಇದು ಅನ್ವಯಿಸ್ತದೆ. 9ನೇ ತರಗತಿಯಲ್ಲಿ ಮಕ್ಕಳಿಗೆ ವಿಷಯಗಳ ಆಯ್ಕೆಯ ಅವಕಾಶ ಅದ. ಈಗ ಹೆಂಗೆ ಚಾಯ್ಸಿಂಗ್ ಸಬ್ಜೆಕ್ಟ್ ಆತ ಮಗು ತನ್ನ ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ 9ನೇ ತರಗತಿಯೊಳಗೆ ಮಗುವಿಗೆ ಕೊಡ್ಲಾಗ್ತದ್ರಿ. ಅಂದ್ರೆ ಈಗ PUC ನಂತರ ಏನ್ ಸಿಗ್ತಿತ್ತಲ್ಲ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅನ್ನೋದು ಇಲ್ಲಿ 9ನೇ ತರಗತಿಗೆ ಸಿಗುತ್ತದೆ. ಈಗ ಮತ್ತೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಹೋಯ್ತ್ರಿ. ನಿಮಗೇನಪ್ಪಾ ಅಂತ ಗಣಿತ ಆಸಕ್ತಿ ಅದ, ಗಣಿತೊಳಗೆ ಬಹಳ ಎಕ್ಸ್ಪರ್ಟ್ ಅದ್ರಿ. ಆಮೇಲೆ ಹಿಸ್ಟ್ರಿ ಇಂಟ್ರೆಸ್ಟ್ ಅದ, ಹಿಸ್ಟ್ರಿ ಸಮಾಜಶಾಸ್ತ್ರ ಅದ್ರ ಜೊತೆ ಏನಪ್ಪಾ ಅಂತ ಗಣಿತ ತಗೋಬಹುದು ನೀವು. ಈ ತರದ ಒಂದು ಏನಪ್ಪಾ ಅಂತಂದ್ರೆ ವ್ಯವಸ್ಥೆ ಹೊಸ ಶಿಕ್ಷಣ ನೀತಿ ಒಳಗೆ ಅದರಿ. ಇದು ಈಗಾಗಲೇ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇಂಪ್ಲಿಮೆಂಟೇಷನ್ ಅದರಿ. ಆದ್ರೆ ಈಗ ಏನದಲ್ಲ ಹೊಸ ಶಿಕ್ಷಣ ನೀತಿ ಒಳಗ ವಿದ್ಯಾರ್ಥಿ ತನ್ನ ಆಸಕ್ತಿಗೆ ಅನುಗುಣವಾಗಿ ಯಾವುದೇ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಹೈಯರ್ ಎಜುಕೇಶನ್ದೊಳಗೆ ಅದನ್ನು ಕೊಟ್ಟಾರೆ. ಸರ್, ತಾವು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ರಿ. ಈ ವಿಷಯಗಳ ಹಂಚಿಕೆ ವಿಷಯಗಳ ತಗೊಳ್ಳೋದು, ಐಚ್ಛಿಕ ವಿಷಯ ಅದರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಕೌಶಲ್ಯ ಆಧಾರಿತ ಶಿಕ್ಷಕರ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಿ. ಕೌಶಲ್ಯವನ್ನ ಮಕ್ಕಳಿಗೆ ನೀಡಬೇಕಂದ್ರೆ ಕೌಶಲ್ಯ ಶಿಕ್ಷಕರ ಅವಶ್ಯಕತೆ ತುಂಬಾ ಐತಿ. ಇವಾಗ ಇದ್ರ ನೇಮಕಾತಿ ಹೆಂಗ್ ಮಾಡ್ತಾರೆ ಸರ್? ನೇಮಕಾತಿ ಜೊತೆಗೆ ಈ B.Ed, D.Ed ಕೋರ್ಸ್ಗಳೆಲ್ಲ ಇರ್ತಾವ, ಅದಾವು. ಇವಕರಲ್ಲಿ ಏನಾದ್ರು ಚೇಂಜಸ್ ಆಗ್ತದ ಹೊಸ ಶಿಕ್ಷಣ ನೀತಿಯಿಂದ? ಬದಲಾವಣೆಗಳನ್ನ ಇವತ್ತೇನಪ್ಪಾ ಅಂತಂದ್ರೆ ಉನ್ನತ ಶಿಕ್ಷಣದಲ್ಲಿ ಆಗ್ಯಾವ್ರಿ. ಉನ್ನತ ಶಿಕ್ಷಣದೊಳಗೆ ಏನಂತಂದ್ರೆ ಈಗ ಮಗು ಏನಪ್ಪಾ ಅಂತಂದ್ರೆ BA1, BA2, BA3 ಅದಲ್ಲ, ಅದನ್ನ ಏನ್ ಮಾಡಿದಾರೆ ಅಂತಂದ್ರೆ BA1 ಕಲ್ತನಂದ್ರೆ ಅವನಿಗೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡ್ತಾರೆ. BA1 ಮುಗಿತಿಲ್ಲೋ ಮುಂದೆ ಕಲಿಯದ ಆಲಿಲ್ಲಪ್ಪ, ಅವ ದುಡಿಲಿಕ್ಕೆ ಹೋದ, ಅದು ಡಿಗ್ರಿ ಅಲ್ಲ, ಅದು ಡಿಗ್ರಿ ಅಲ್ರಿ. BA1 ಮುಗಿಸೋದಿಲ್ಲೋ ಸರ್ಟಿಫಿಕೇಟ್ ಕೋರ್ಸ್, BA ಸರ್ಟಿಫಿಕೇಟ್ ಕೋರ್ಸ್, ಅದ್ರ ಮೇಲೆ ಅವ್ನು ನೌಕರಿ ಹೋಗ್ಬೋದ್ರಿ. ಆಮೇಲೆ 2ನೇ ವರ್ಷ ಮತ್ತು 3ನೇ ವರ್ಷಕ್ಕೆ 2ನೇ ವರ್ಷಕ್ಕೆ ಏನಂತ ಡಿಪ್ಲೊಮಾ ಅಂತಾರೆ. BA ಡಿಪ್ಲೊಮಾ, BSc ಡಿಪ್ಲೊಮಾ, BCom ಡಿಪ್ಲೊಮಾ. ಆ ಡಿಪ್ಲೊಮಾ ಆದ ನಂತರ ಡಿಪ್ಲೊಮಾ 2 ವರ್ಷ ಇರ್ತದೆ. ಡಿಪ್ಲೊಮಾ ಮುಗಿಸಿದ ನಂತರ ಏನ್ ಮಾಡ್ತಾರಂತ ಅವನಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಈ ಬದಲಾವಣೆ ಆಗಿರ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ದೊಳಗೆ. ಅಂದ್ರೆ ಅವ ಫಸ್ಟ್ ಇಯರ್ ಕಲ್ತ ಅಂದ್ರೆ ಸರ್ಟಿಫಿಕೇಟ್ ಕೋರ್ಸ್, BA ಸರ್ಟಿಫಿಕೇಟ್ ಕೋರ್ಸ್ ಮುಗಿತ್ರಿ. ಆಮೇಲೆ 2ನೇ ವರ್ಷ ಕಲ್ತ ಅಂತಂದ್ರೆ ಡಿಪ್ಲೊಮಾ ಕೋರ್ಸ್, 3ನೇ ವರ್ಷನೂ ಡಿಪ್ಲೊಮಾ ರೀ. 4ನೇ ವರ್ಷ ಏನ್ ಕಲಿತಾನಲ್ರಿ, 4ನೇ ವರ್ಷ ಕಲ್ತಂದ್ರೆ ಒಂದು ಡಿಗ್ರಿ ಕಂಪ್ಲೀಟ್. ಆಫ್ಟರ್ ಡಿಗ್ರಿ ಅವ 1 ವರ್ಷ ಏನಪ್ಪಾ ಅಂತ ಸ್ನಾತಕೋತ್ತರ ಮಾಡ್ಬೋದು. 2 ವರ್ಷ ಇರೋ ಸ್ನಾತಕೋತ್ತರ 1 ವರ್ಷ ಸ್ನಾತಕೋತ್ತರ ಆಗ್ತದೆ. ಆಮೇಲೆ ಇವನ್ನ MPhil ಇವೆಲ್ಲ ತೆಗೆದು ಬಿಟ್ರಿ, PhDಗೆ ಏನಪ್ಪಾ ಅಂತ ಇದನ್ನ ಮಾಡಿದ್ರು. ಆಮೇಲೆ ಇವತ್ತು ಸಂಶೋಧನೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯೊಳಗ ಆ ಸಂಶೋಧನೆಗಳು ಹೆಂಗಿರಬೇಕು ಅಂತಂದ್ರೆ ನಿಜ ಜೀವನಕ್ಕೆ ಅನ್ವಯ ಆಗುವಂತ ರೀತಿಯೊಳಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅದೊಂದು ಏನಪ್ಪಾ ಅಂತಂದ್ರೆ ವ್ಯವಸ್ಥೆ ಹೊಸ ಶಿಕ್ಷಣ ನೀತಿಯೊಳಗೆ ಮಾಡಿದ್ದಾರೆ. ಸರ್, ಇವಾಗ ಶಿಕ್ಷಕರ ನೇಮಕಾತಿ ಕುರಿತು ನಾವು ಹಿಂದೆ ಮಾತಾಡ್ತಾ ಇದ್ದೀವಿ. ಶಿಕ್ಷಕರ ನೇಮಕಾತಿ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಹೆಂಗೆ ನಡೀತೈತೆ ಸರ್? ಈ ಹೊಸ ಶಿಕ್ಷಣ ನೀತಿಯೊಳಗೆ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸಾಕಷ್ಟು ಏನಪ್ಪಾ ಅಂತಂದ್ರೆ ಹೊಸ ಅಂಶಗಳನ್ನು ಸೇರ್ಪಡೆ ಮಾಡಿದ್ದಾರೆ ಸರ್.
ಇಲ್ಲಿ ರಾಷ್ಟ್ರದ ಒಂದು ಉತ್ತಮ ಒಂದು ಸಶಕ್ತವಾದಂಥ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಶಿಕ್ಷಕರೇನಪ್ಪ ಅಂತಂದ್ರೆ ಸಶಕ್ತಿ ಇರಬೇಕು ಅನ್ನುವಂಥ ಒಂದು ಉದ್ದೇಶ. ಇದಕ್ಕಾಗಿ 4 ವರ್ಷಗಳ ಸಂಯೋಜಿತವಾಗಿರ್ತಕ್ಕಂಥ ಅಂದ್ರೆ ಇಂಟಿಗ್ರೇಟೆಡ್ BEd ಕೋರ್ಸನ್ನು ಜಾರಿಗೊಳಿಸುವಂಥದ್ದು ಏನಪ್ಪ ಅಂತ ಆಗ್ತಾ ಇದೆ. ಇವತ್ತು ಗ್ರಾಮೀಣ ಪ್ರತಿಭಾವಂತ ಮಹಿಳೆಯರನ್ನು ಶಿಕ್ಷಕ ವೃತ್ತಿಗೆ ಸೆಳೆಯುವಂಥ ರೀತಿಯೊಳಗೆ ಪ್ರತಿಭೆ ಆಧಾರಿತ ಅವರಿಗೆ ಶಿಷ್ಯವೇತನ ನೀಡುವುದು, ಆಮೇಲೆ ಗ್ರಾಮೀಣ ಶಾಲೆಗಳಲ್ಲಿ ಸೇವೆ ಮಾಡುವಂಥ ಶಿಕ್ಷಕರಿಗೆ ಶಾಲಾ ಆವರಣದಲ್ಲಿಯೇ ವಸತಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಆಮೇಲೆ ಮನೆ ಬಾಡಿಗೆ ಹೆಚ್ಚಿಸ್ತಕ್ಕಂಥದ್ದು, ಅನಗತ್ಯ ಶಿಕ್ಷಕರ ವರ್ಗಾವಣೆಯನ್ನು ತಡೆಯುವುದು, ಆಮೇಲೆ ಏನಪ್ಪ ಅಂತ ಕೇವಲ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡ್ತಕ್ಕಂಥದ್ದು, ಇವೆಲ್ಲ ಏನಪ್ಪ ಅಂತಂದ್ರೆ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಈ TET ಪರೀಕ್ಷೆಯನ್ನು ಏನಪ್ಪ ಅಂತಂದ್ರೆ ಬಲಪಡಿಸುವಂಥದ್ದು ಆಗ್ತಾ ಇದ್ದಾರೆ. ಅಂದರೆ TET ಪಾಸಾದವ್ರನ್ನ ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ಇರ್ತಕ್ಕಂಥ TET ವ್ಯವಸ್ಥೆ ಹೊಸ ಶಿಕ್ಷಣ ನೀತಿಯಲ್ಲಿ ಕೂಡ ಇರುತ್ತೆ. ಇರ್ತದೆ ಸರ್. ಅದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಎಲ್ಲ ಹಂತಗಳಿಗೂ. ಇವನ್ ಏನಪ್ಪಾ ಅಂತ PU ಹಂತಕ್ಕೆ TET ಇದ್ದಿದ್ದಿಲ್ರಿ. ಈ ಹೊಸ ಶಿಕ್ಷಣ ನೀತಿ ಒಳಗ PU ಕಾಲೇಜಿಗೆ ಉಪನ್ಯಾಸಕರಾಗವರು ಕೂಡ TET ಪಾಸ್ ಆಗೇ ಬರ್ಬೇಕ್ರಿ. ಸರ್, ಇವಾಗ ನನಗೆ ಗೊತ್ತಿರೋ ಪ್ರಕಾರ ನಾವು ಒಂದು ಪ್ರಾಥಮಿಕ ಹಂತದ ಶಾಲಾ ಶಿಕ್ಷಕರಾಗ್ಬೇಕಂದ್ರೆ ಡಿಗ್ರಿ ಇಲ್ಲ PUC ಅಥವಾ ಬೇರೆ ಬೇರೆ ಕೋರ್ಸ್ DEd ಇತ್ತು. ಇವಾಗ ಹೊಸ ಶಿಕ್ಷಣ ನೀತಿ DEd ಇರುತ್ತೆ ಸರ್? DEd ಇರ್ತದ್ರಿ. ಆದ್ರೆ DEd ಎಲ್ಲಿವರೆಗೆ ಅಂತಂದ್ರೆ ಈ ಏನು ಆರಂಭಿಕ 5 ವರ್ಷಗಳ ಶಿಕ್ಷಣದಲ್ರಿ ಅಲ್ಲಿವರೆಗೆ 3ನೇ ತರಗತಿಯಿಂದ ಕಲಿಸುವಂತ ಇದನ್ನದಲ್ಲ, ಅಥವಾ 6ರಿಂದ ಕಲಿಸ್ತಕ್ಕಂಥ ಇದನ್ನ ಹಂತ ಏನದಲ್ರಿ, 6, 7, 8 ಈ ಒಂದು BEd ಕಂಪಲ್ಸರಿ. ಅವು ಇವನ್ನ PUC ಹಂತದವರೆಗೆ ಅವ್ರು MA ಆಗಿದ್ರು ಕೂಡ BEd ಕಂಪಲ್ಸರಿ ಆಗಿರಬೇಕು, ಡಿಗ್ರಿ ಜೊತೆ BEd. ಹೌದೌದು. ಆಮೇಲೆ ಅದ್ರ ಜೊತೆಗೆ ಇವತ್ತೇನಪ್ಪಾ ಅಂತಂದ್ರೆ BEd ಕಾಲೇಜುಗಳಲ್ಲಿ ಒಂದು ಕಿರು ಕೋರ್ಸ್ಗಳಿರ್ತಾವೆ. 2021ರ ವೇಳೆಗೆ NCT ನಿಂದ ಈ ಶಿಕ್ಷಕರ ಶಿಕ್ಷಣಕ್ಕೆ ಒಂದು ರಾಷ್ಟ್ರೀಯ ಚೌಕಟ್ಟು ರಚಿಸಿ ಪ್ರತಿ 5ರಿಂದ 10 ವರ್ಷಗಳಿಗೊಮ್ಮೆ ಅದನ್ನು ಪರಿಷ್ಕರಣೆ ಮಾಡತಕ್ಕಂಥ ರೀತಿಯೊಳಗೆ ಇದನ್ನಾಗ್ತದೆ. ಆಮೇಲೆ ಕಳಪೆ ಗುಣಮಟ್ಟದ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳನ್ನು ಹಂತ ಹಂತವಾಗಿ ಮುಚ್ಚುವಂಥ ಕೆಲಸ ಮಾಡ್ತದೆ ಅಂತಕ್ಕಂಥಾದ್ರೆ, ಅಂದರೆ ಗುಣಾತ್ಮಕತೆಯನ್ನು ಕಾಪಾಡಿಕೊಂಡ ಶಿಕ್ಷಣ ಸಂಸ್ಥೆಗಳು ಉಳಿತಾವ, ಕಳಪೆ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳೇನಪ್ಪ ಅಂತಂದ್ರೆ ಅವು ಮುಚ್ಚುವಂಥ ಹಂತಕ್ಕೆ ಬರ್ತಾವ ಅಂತಕ್ಕಂಥಾದ್ರೆ. ಆಮೇಲೆ ಅದರ ಜೊತೆಗೆ ಈ ಶಾಲಾ ಸಂಕೀರ್ಣ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಸ್ಕೂಲ್ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದು ಏನದಲ್ರಿ, 1964-66 ಕೋಟಾರಿ ಕಮಿಷನ್ ಅಂತೇಳಿ ಕೋಟಾರಿ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಶಾಲಾ ಒಂದು ಏನಪ್ಪ ಅಂತ ಸಂಕೀರ್ಣ ವ್ಯವಸ್ಥೆ ಅಂತಂದ್ರೆ ಏನ್ರಿ, ಒಂದು ಕೇಂದ್ರ ಶಾಲೆಯಾಗಿಟ್ಟುಕೊಂಡು ಅದರ ಸುತ್ತಲೂ ಇರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಇರ್ಬೋದು, ಭೌತಿಕ ಸಂಪನ್ಮೂಲಗಳಿರ್ಬೋದು, ಎಲ್ಲವುಗಳನ್ನು ಎಲ್ಲರೂ ಬಳಸ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದೇನೋ ಸ್ಟ್ಯಾಂಡರ್ಡ್ ಶಾಲೆ ಅದ ರೀ, ಆ ಶಾಲೆಯೊಳಗೆ ಎಲ್ಲ ಸೌಲಭ್ಯಗಳದಾವ. ಇನ್ನೊಂದು ಸರ್ಕಾರಿ ಶಾಲೆ ಅದ, ಆ ಶಾಲೆಯೊಳಗೆ ಏನೂ ಸೌಲಭ್ಯಗಳಿಲ್ಲ. ಆ ಮಗು ಸೌಲಭ್ಯದಿಂದ ವಂಚಿತ ಆಗಬಾರ್ದು. ಒಬ್ಬ ಗಣಿತ ಹೇಳ್ತಕ್ಕಂಥ ಶಿಕ್ಷಕ ಈ ಶಾಲೆಯೊಳಗೆ ಚಲೋ ಅದಾನಂದ್ರ ಅವನ ಉಪಯೋಗ ಉಳಿದೆಲ್ಲ ಶಾಲೆಯ ಮಕ್ಕಳು ಕೂಡ ಪಡ್ಕೋಬೇಕು. ಇದನ್ನ ಶಾಲಾ ಸಂಕೀರ್ಣ ಅಂದ್ರೆ ನಾನು ಆಗಲೇ ಹೇಳಿದೆ, ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲ ಎಲ್ಲವನ್ನ ಹಂಚಿಕೊಂಡು ಏನಪ್ಪಾ ಅಂತಂದ್ರೆ ಗುಣಾತ್ಮಕತೆಯನ್ನ ಎತ್ತರಿಸೋದು. ಇದು ಶಾಲಾ ಸಂಕೀರ್ಣದ ಒಂದು ಏನಪ್ಪಾ ಅಂತಂದ್ರೆ ಉದ್ದೇಶ ಅಂತಕ್ಕಂಥದ್ದು. ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ಒಟ್ಟಾರೆ ಆ ಒಂದು ಕ್ಲಸ್ಟರ್ ಮಟ್ಟದೊಳಗೆ ಏನು ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಶಾಲೆಗಳನ್ನ ಒಂದು ಶಾಲಾ ಸಂಕೀರ್ಣ ಅಂತ ಮಾಡ್ತಾನೆ. ಆ ಶಾಲೆಗಳಲ್ಲಿ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಇರ್ಬೋದು, ಭೌತಿಕ ಸಂಪನ್ಮೂಲಗಳು ಇರ್ಬೋದು, ಅವೆಲ್ಲವುಗಳನ್ನ ಏನಪ್ಪಾ ಅಂತಂದ್ರೆ ಬಳಸಿಕೊಂಡು ಒಟ್ಟಾರೆ ಗುಣಾತ್ಮಕ ಶಿಕ್ಷಣವನ್ನು ತರುವಂತ ಒಂದು ಕೆಲಸ ಈ ಶಾಲಾ ಒಂದು ಏನಪ್ಪಾ ಅಂತ ಸಂಕೀರ್ಣದ ಅಂತಕ್ಕಂಥದ್ರಿ. ಆಮೇಲೆ ಇನ್ನು ಹೈಯರ್ ಎಜುಕೇಶನ್ ಬಗ್ಗೆ ನಾವು ಹೇಳುವಾಗ 3 ವರ್ಷ BA ಮುಗಿದವನಿಗೆ 2 ವರ್ಷ ಸ್ನಾತಕೋತ್ತರ ಪದವಿ ಇದ್ರೆ, 4 ವರ್ಷ BA ಮುಗಿಸಿದವನಿಗೆ 1 ವರ್ಷ ಏನಪ್ಪಾ ಅಂತ ಸ್ನಾತಕೋತ್ತರ ಪದವಿ ಇರ್ತದೆ ಅಂತಕ್ಕಂಥದ್ದು. ಆಮೇಲೆ 1 ಅಥವಾ 2 ವರ್ಷಗಳ 3 ವರ್ಷ ಪದವಿ, 2 ವರ್ಷ ಸ್ನಾತಕೋತ್ತರ ಪದವಿ ಇರ್ತದೆ. ಆಮೇಲೆ ಡ್ರಾಪ್ಔಟ್ ಮಾಡಿ ಪುನಃ ಶಿಕ್ಷಣವನ್ನು ಮುಂದುವರಿಸಬಹುದು. ಈಗ ಸರ್ಟಿಫಿಕೇಟ್ ಕೋರ್ಸ್ ಮುಗಿತ್ರೆ ಒಂದು ಇದೊಂದು ಉತ್ತಮ ಅಂಶ ಅಂತ ಹೇಳ್ಬೋದು. ಇದು ಅನುಕೂಲ ರೀ. ಈಗ ಯಾಕಂತಂದ್ರೆ ಬಡತನ ಇರ್ತದೆ, ಆಮೇಲೆ ಏನಪ್ಪ ಅಂತ ಅವನಿಗೆ 1 ವರ್ಷ ಕಲೀಲಿಕ್ಕೆ ಆಗೋದಿಲ್ಲ, ಅಥವಾ ಯಾವುದೋ ನೌಕರಿಗೆ ಹೋಗ್ತಾನ, ಆ ಸಂದರ್ಭದೊಳಗೆ ಆತ ಏನಪ್ಪ ಅಂತಂದ್ರೆ ಅಷ್ಟಕ್ಕೆ ಮುಗಿಲಿಕ್ಕೆ ಬರೋದಿಲ್ಲ. 1 ವರ್ಷ ಮುಗಿಸ್ತದ ಅಂದ್ರೆ ಸರ್ಟಿಫಿಕೇಟ್ ಮುಗಿತದೆ, 2ನೇ ವರ್ಷ ಮತ್ತೆ 2-3 ವರ್ಷ ದುಡ್ಕೊಂಡ್ಬಂದು ಮತ್ತೆ ಕಲಿಯುವಂಥ ಒಂದು ಅವಕಾಶ ಅನುಕೂಲತೆ ಇಲ್ಲಿ ಅದ ಅಂತಕ್ಕಂಥದ್ರಿ. ಇದು ಎಲ್ಲ ಹಂತದಲ್ಲೂ ಕೂಡ ಡ್ರಾಪ್ಔಟ್ ಮಾಡಿ ಕಂಟಿನ್ಯೂ ಮಾಡಬಹುದು. ಆ ಥರ ಮಾಡುವಂಥ ಅನುಕೂಲತೆ ಇವತ್ತು ಹೊಸ ಶಿಕ್ಷಣ ನೀತಿ ಕೊಟ್ಟದ್ರಿ. ಮಲ್ಟಿಪಲ್ ಎಂಟ್ರಿ ಅಂಡ್ ಮಲ್ಟಿಪಲ್ ಎಕ್ಸಿಟ್ ವ್ಯವಸ್ಥೆ. ಯಾವ ಬೇಕಾದಾಗ ಕಲಿಬಹುದು, ಯಾವ ಬೇಕಾದಾಗ ಬಿಡಬಹುದು. ಕಲಿಯುವವನಿಗೆ ಏನಪ್ಪ ಅಂತ ಮುಕ್ತವಾದಂಥ ಸ್ವಾತಂತ್ರ್ಯ ಕೊಟ್ಟಾರೆ. ಮಾನವ ಸಂಪನ್ಮೂಲ ಇಲಾಖೆಯನ್ನು ಈಗ ಕೇಂದ್ರ ಶಿಕ್ಷಣ ಇಲಾಖೆ ಅಂತೇಳಿ ಮರುನಾಮಕರಣ ಮಾಡ್ಯಾರ. ಉನ್ನತ ಶಿಕ್ಷಣದ ಪಠ್ಯಕ್ರಮ ಮತ್ತು ವಿಷಯಗಳ ಸಂಯೋಜನೆ ನಮ್ಯತೆ ಮತ್ತು ಸೃಜನಶೀಲತೆಯಿಂದ ಕೂಡಿದ್ದು, ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳ ಎರಡೇ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಳಕ್ಕೆ ಮುಕ್ತವಾದಂಥ ಅವಕಾಶ ಅದ ರೀ. ಆಮೇಲೆ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಸ್ಥಾಪನೆ ಹಾಗೂ ಉನ್ನತ ಶಿಕ್ಷಣಗಳಲ್ಲಿ ಸಂಶೋಧನೆಗೆ ಒತ್ತು ನೀಡುವುದು, ಭಾರತದ ಉನ್ನತ ಶಿಕ್ಷಣ ಆಯೋಗ, ಭಾರತದ ರಾಷ್ಟ್ರೀಯ ಉನ್ನತ ಶಿಕ್ಷಣ ರೆಗ್ಯುಲೇಟರಿ ಪರಿಷತ್ತು, ನ್ಯಾಕ್, ಉನ್ನತ ಶಿಕ್ಷಣ ಧನಸಹಾಯ ಪರಿಷತ್ತು, ಆಮೇಲೆ ಸಾಮಾನ್ಯ ಶಿಕ್ಷಣ ಪರಿಷತ್ತು, ನ್ಯಾಷನಲ್ ಹೈಯರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್, ನ್ಯಾಷನಲ್ ಸ್ಟೀಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್,
ಮುಂತಾದ ಸಂಸ್ಥೆಗಳೇನಪ್ಪ ಅಂತ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಕ್ಕೆ ಹುಟ್ಟಿಕೊಂಡಿರ್ತಕ್ಕಂಥ ಸಂಸ್ಥೆಗಳು. 2035 ವೇಳೆಗೆ ದೇಶದ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಸ್ವತಂತ್ರವಾಗಿ ಸ್ವಯಂ ಆಡಳಿತಕ್ಕೊಳಪಟ್ಟು ನಾವೀನ್ಯತೆ ಹಾಗೂ ಉತ್ಕೃಷ್ಟತೆಯನ್ನು ಸಾಧಿಸುವಂಥ ಗುರಿಯನ್ನು ಏನಪ್ಪ ಅಂತಂದ್ರೆ ಹೊಂದ್ಯಾವ್ರಿ. ಅದರ ಜೊತೆಗೆ ಇನ್ನು ಆದ್ಯತೆ ನೀಡಬೇಕಾಗಿರ್ತಕ್ಕಂಥ ಆ ಒಂದು ಹೊಸ ಶಿಕ್ಷಣ ನೀತಿಯ ಭಾಗ 3ರಲ್ಲಿ ಏನು ಚರ್ಚೆ ಮಾಡ್ತಾರೆ ಅಂತಂದ್ರೆ, ಆದ್ಯತೆ ನೀಡಬೇಕಾಗಿರ್ತಕ್ಕಂಥ ಪ್ರಮುಖ ವಿಷಯಗಳು ಅಂದ್ರೆ ಯಾವ್ಯಾವ ವಿಷಯ ಶಿಕ್ಷಣ ರಂಗದೊಳಗೆ ಯಾವ್ಯಾವ ಅಂಶಗಳಿಗೆ ಪ್ರಾಮುಖ್ಯತೆ ಪ್ರಾಶಸ್ತ್ಯ ನೀಡಬೇಕು, ಒತ್ತು ಕೊಡಬೇಕು ಅನ್ನೋದ್ರ ಬಗ್ಗೆ. ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತ ವೃತ್ತಿ ಶಿಕ್ಷಣ ಅಂತ ಬರ್ತದ್ರಿ. ವೃತ್ತಿ ಶಿಕ್ಷಣ ಉನ್ನತ ಶಿಕ್ಷಣದ ಒಂದು ಭಾಗ. ಇಟ್ ಇಸ್ ದ ಪಾರ್ಟ್ ಆಫ್ ಹೈಯರ್ ಎಜುಕೇಶನ್. ಇವತ್ತು 2030 ವೇಳೆಗೆ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿರುವಂತ ಕೃಷಿ, ಆರೋಗ್ಯ, ತಾಂತ್ರಿಕ ವಿಶ್ವವಿದ್ಯಾಲಯಗಳು ಬಹುಶಿಸ್ತೀಯ ಸಂಸ್ಥೆಗಳಾಗಿ ಮಾರ್ಪಡಬೇಕು ಅನ್ನುವಂಥದ್ರಿ. ರಾಷ್ಟ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ವೇದಿಕೆ ಎಂಬ ಸ್ವಾಯತ್ತತೆ ಸಂಸ್ಥೆ ಸೃಜಿಸಿ ತನ್ಮೂಲಕ ಕಲಿಕೆ, ಮಾಪನ, ಯೋಜನೆ, ಆಡಳಿತ ಇತ್ಯಾದಿ ವಿಷಯಗಳ ಬಗ್ಗೆ ಮುಕ್ತ ಸಮಾಲೋಚನೆಗೆ ಒಂದು ಅವಕಾಶ ನೀಡುವಂಥದ್ದು ಈ ಒಂದು ಭಾಗ 3ರಲ್ಲಿರ್ತಕ್ಕಂಥ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅಂಶ ಸಂಬಂಧಪಟ್ಟದ್ರೆ. ಇನ್ನು ಎರಡನೇ ಅಂಶ ಏನು ಅಂತಂದ್ರೆ ವಯಸ್ಕರ ಶಿಕ್ಷಣ ಮತ್ತು ನಿರಂತರ ಕಲಿಕೆ. ಇವತ್ತ ಕಲಿಕೆ ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಹುಟ್ಟಿನಿಂದ ಚಟ್ಟದವರೆಗೆ ನಾವು ನಿರಂತರವಾಗಿ ಕಲಿತಾ ಇರ್ತೀವಿ. ಹಾಗೆಯೇ ತಳಮಟ್ಟದ ಸಾಕ್ಷರತೆ ಸಾಧಿಸಿ ಶಿಕ್ಷಣ ಪಡೆದು ತನ್ಮೂಲಕ ಜೀವನೋಪಾಯ ಕಲ್ಪಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಯಾಕಂದ್ರೆ ಶಿಕ್ಷಣ ಒಂದು ಮಾನವನ ಮೂಲಭೂತ ಹಕ್ಕಾಗ್ಯದ್ರಿ. ಇವತ್ತು ಪ್ರತಿಯೊಬ್ಬ ಮಗುನೂ ಕೂಡ ಶಿಕ್ಷಣ ಪಡಿಬೇಕು. ಆ ಒಂದು ಏನಪ್ಪಾ ಅಂತ ಇದು ಹಿನ್ನೆಲೆಯೊಳಗೆ ಇವತ್ತು ವೈಯಕ್ತಿಕ, ನಾಗರಿಕ, ಆರ್ಥಿಕ ಹಾಗೂ ಜೀವಾವಧಿ ಕಲಿಕೆಗಳ ಒಂದು ಹೊಸ ಜಗತ್ತು ತೆರೆಯಲಿದ್ದು ವೈಯಕ್ತಿಕ ಹಾಗೂ ವೃತ್ತಿಪರ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳನ್ನು ಇವತ್ತು ಈ ಹೊಸ ಶಿಕ್ಷಣ ನೀತಿಯಲ್ಲಿ ಸಿಗಲಿದೆ. ಸಾಕ್ಷರತೆಯ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುತ್ತದೆ. ಶಿಕ್ಷಣ ಮತ್ತು ನಿರಂತರ ಕಲಿಕೆಯ ಬಗ್ಗೆ ಆಸಕ್ತಿಯುಳ್ಳ ವಯಸ್ಕರಿಗೆ ಸೂಕ್ತ ಶಿಕ್ಷಣ ನೀಡುವುದು, ಇದಕ್ಕಾಗಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಏನಪ್ಪಾ ಅಂತಂದ್ರೆ ಈ ಹೊಸ ಶಿಕ್ಷಣ ನೀತಿಯ ಮತ್ತೊಂದು ವೈಶಿಷ್ಟ್ಯ ಅದ ಅಂತಕ್ಕಂಥ ಆದ್ರೆ. ಅದರ ಜೊತೆಗೆ ಮೂರನೇದು ಅಂತಂದ್ರೆ ಭಾರತೀಯ ಭಾಷೆಗಳು, ಕಲೆ, ಸಂಸ್ಕೃತಿ ಇದರ ಬಗ್ಗೆನೂ ಕೂಡ ಈ ಹೊಸ ಶಿಕ್ಷಣ ನೀತಿ ಏನಪ್ಪ ಅಂತಂದ್ರೆ ಪ್ರಾಶಸ್ತ್ಯ ನೀಡಿದ್ರೆ. ಸಂಸ್ಕೃತಿ ಮತ್ತು ನೈಸರ್ಗಿಕ ಸಂಪತ್ತಿನಿಂದಾಗಿ ಭಾರತವು ಶ್ರೇಷ್ಠತೆಯನ್ನು ಪಡೆದದ. ಭಾರತೀಯ ಸಂಸ್ಕೃತಿಯ ಅಂಶಗಳಾಗಿರ್ತಕ್ಕಂಥ ಭಾಷೆ, ಕಲೆ, ಸಾಹಿತ್ಯವನ್ನು ಪ್ರತಿ ಕ್ಷಣವೂ ಆಸ್ವಾದಿಸಬೇಕು ಮತ್ತು ಖುಷಿ ಪಡಬೇಕು. ಇವತ್ತು ಬರೀ ನಾವು ಏನಪ್ಪ ಅಂತ ಏನೋ ಸೈನ್ಸ್ ಮಾಡಿ ಬರೀ ಒಂದು ಮನುಷ್ಯ ಏನಾಗ್ತಾ ಇದ್ದಾನೆ, ಈ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳನ್ನು ಏನಪ್ಪ ಅಂತ ಕಡೆಗಣಿಸ್ತಾ ಇದ್ದಾನೆ. ಇವತ್ತು ಸೌಂದರ್ಯವನ್ನು ಆಸ್ವಾದನೆ ಮಾಡತಕ್ಕಂಥದ್ದು, ಆಮೇಲೆ ನಿಸರ್ಗವನ್ನು ಪ್ರೀತಿಸ್ತಕ್ಕಂಥದ್ದು, ಇಂಥವೆಲ್ಲ ಏನಪ್ಪ ಅಂತ ಮರಿತಾ ಇದ್ದಾನೆ ಮನುಷ್ಯ. ಮೆಕ್ಯಾನಿಕಲ್, ಯಾಂತ್ರಿಕ ಬಿಟ್ಟು ಕಲೆ, ಸಾಹಿತ್ಯ ಇದ್ರ ಕಡೆ ಒಲವು ತೋರಿಸುವಂತೆ, ಅಂದ್ರ ಖುಷಿ ಕೊಡ್ತಕ್ಕಂಥ ಸಂಗತಿಗಳಿವು ಅಂತಕ್ಕಂಥ ರೀತಿಯೊಳಗ ಮಕ್ಕಳು ಕಲೆ, ಸಂಸ್ಕೃತಿ, ಭಾಷೆಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ಎಲ್ಲ ಹಂತಗಳಲ್ಲಿ ಸಂಗೀತ, ಕಲೆ, ಕರಕುಶಲತೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗ್ತದೆ. ಸ್ಥಳೀಯ ಪ್ರತಿಭಾವಂತ ಕಲಾವಿದರನ್ನ, ಆಮೇಲೆ ಲೇಖಕರನ್ನ, ಕುಶಲಕರ್ಮಿಗಳ ಒಡನಾಟದಿಂದ ಭಾರತೀಯ ಭವ್ಯ ಪರಂಪರೆಯ ಅರಿವನ್ನುಂಟು ಮಾಡುವಂಥ ಕಾರ್ಯಚಟುವಟಿಕೆಗಳು ನಡೀತಾವ್ರಿ. ಆಮೇಲೆ ಬಹುಭಾಷೆ ಪ್ರೋತ್ಸಾಹಕ್ಕಾಗಿ ತ್ರಿಭಾಷಾ ಸೂತ್ರ ಶೀಘ್ರ ಅನುಷ್ಠಾನದಲ್ಲಿರುವಲ್ಲೆಲ್ಲ ಮಾತೃಭಾಷೆಯಲ್ಲಿ ಏನಪ್ಪ ಅಂತ ಬೋಧಿಸಲಾಗತಕ್ಕಂಥ ಒಂದು ರೀತಿ ಬರ್ತದೆ ಅಂತಕ್ಕಂಥ ಆದ್ರೆ. ಅದರ ಜೊತೆಗೆ 4ನೇ ಅಂಶ ಏನು ಅಂತಂದರೆ ತಂತ್ರಜ್ಞಾನದ ಬಳಕೆ ಮತ್ತು ಸಂಯೋಜನೆ. ಇವತ್ತು ನಾವು ತಾಂತ್ರಿಕ ಯುಗದಲ್ಲಿ ಬದುಕ್ತಾ ಇದ್ದೀವಿ. ತಂತ್ರಜ್ಞಾನದ ಬಳಕೆನೂ ಕೂಡ ಶಿಕ್ಷಣದಲ್ಲಿ ಬಹಳಷ್ಟು ಅಗತ್ಯ ಅಂತೇಳಿ ಅನಿಸ್ತದೆ ರೀ. ಆ ಕಾರಣಕ್ಕಾಗಿ ಆಧುನಿಕ ತಂತ್ರಜ್ಞಾನ ಇವತ್ತು ಜಗತ್ತನ್ನು ಆಳ್ತಾ ಇದೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅದು ಆವರಿಸಿದೆ. ಸಾಂಪ್ರದಾಯಿಕ ಶಿಕ್ಷಣ ವಿದ್ಯಾರ್ಥಿಗಳನ್ನು ಆಕರ್ಷಿಸದಿರುವುದರಿಂದ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆ ಮತ್ತು ಸಂಯೋಜನೆ ಬಹಳಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಇವತ್ತು ಡಿಜಿಟಲ್ ಇಂಡಿಯಾ ಅಭಿಯಾನ ಭಾರತವನ್ನು ಡಿಜಿಟಲ್ ಕ್ಷೇತ್ರದಲ್ಲಿ ಸಶಕ್ತಗೊಳಿಸ್ತಾ ಇದೆ. ಆಮೇಲೆ ಶೈಕ್ಷಣಿಕ ಪ್ರಕ್ರಿಯೆ ಮತ್ತು ಫಲಿತಾಂಶಗಳು ಉತ್ತಮಪಡಿಸುವಲ್ಲಿ ತಂತ್ರಜ್ಞಾನ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ವೇದಿಕೆ ಎಂಬ ಸ್ವಾಯತ್ತತೆ ಹೊಂದಿದಂಥ ಸಂಸ್ಥೆಯನ್ನು ರಚಿಸಿ ಸಮಗ್ರ ಶಿಕ್ಷಣ ಯೋಜನೆ, ಆಡಳಿತ, ಮೌಲ್ಯಮಾಪನ ಇತ್ಯಾದಿ ವಿಚಾರಗಳ ಕಲಿಕೆಯನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನೊಳಗೆ ತಾಂತ್ರಿಕ ಬಳಕೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಈ ವೇದಿಕೆ ಏನಪ್ಪ ಅಂತಂದ್ರೆ ನೆರವಾಗಲಿದೆ ಅಂತಕ್ಕಂಥಾದ್ರೆ. ಯಾವ ಥರ ಅನುಷ್ಠಾನಗೊಳಿಸುವುದು ಅಂತಕ್ಕಂಥದ್ದನ್ನು ಈ ಹೊಸ ಶಿಕ್ಷಣ ನೀತಿಯ ಭಾಗ 4ರಲ್ಲಿ ಚರ್ಚೆ ಮಾಡಲಾಗ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸುವುದು ದೂರದೃಷ್ಟಿ, ಸಮರ್ಥ ತಜ್ಞರ ಲಭ್ಯತೆ ಮತ್ತು ರಾಷ್ಟ್ರೀಯ, ರಾಜ್ಯ, ಸಾಂಸ್ಥಿಕ ಮತ್ತು ವೈಯಕ್ತಿಕ ಮಟ್ಟಗಳು ಒಳಗೊಂಡಂತೆ ಸಂಬಂಧಿಸಿದ ಎಲ್ಲ ವಿಭಾಗಗಳಿಂದ ಯೋಜಿತ ಕ್ರಮದ ಅಗತ್ಯ ಇದೆ ಅಂತಕ್ಕಂಥದ್ದು. ಇದಕ್ಕಾಗಿ ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿ ಇನ್ನಷ್ಟು ಬಲಪಡಿಸಿ ಅದಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡುವಂತೆ ನೀತಿ ಶಿಫಾರಸು ಮಾಡ್ತದೆ. ಶಿಕ್ಷಣ ಮತ್ತು ಕಲಿಕೆಯ ಬಗ್ಗೆ ಗಮನ ಕೇಂದ್ರೀಕರಿಸಲು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವನ್ನ ಆಗಲೇ ಹೇಳಿದಂತೆ ಅದನ್ನ ಏನಪ್ಪಾ ಅಂತ MOE ಅಂತಕ್ಕಂಥದ್ದು ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತೇಳಿ ಮರುನಾಮಕರಣ ಮಾಡಲಾಗಿತ್ತು. ಶೈಕ್ಷಣಿಕ ಹೂಡಿಕೆಯನ್ನ GDPಯ ಮೊದಲ 3% ಇತ್ರಿ. ಒಟ್ಟು ಶಿಕ್ಷಣಕ್ಕೆ ಖರ್ಚು ಮಾಡೋದು ಎಷ್ಟು? ನಮ್ಮ GDPಯ 3% ಅಷ್ಟೇ ಖರ್ಚು ಮಾಡ್ತಿದ್ರಿ. ಭಾಳ ಕಡಿಮೆ ಇತ್ರಿ ಶಿಕ್ಷಣಕ್ಕೆ. ಯಾಕಂದ್ರೆ ಇದು ಏನು ಅಂತಂದ್ರೆ ಅನುತ್ಪಾದಕ
ನಾನ್ ಪ್ರೊಡಕ್ಟಿವ್ ಏರಿಯಾ ಅಂತೇಳಿ ಇವತ್ತು ನಮ್ಮ ಏನು ಪ್ಲಾನರ್ಸ್ ಏನದಾರಲ್ಲ ಪಂಚವಾರ್ಷಿಕ ಯೋಜನೆಯೊಳಗೆ ಹಣ ನಿಗದಿ ಮಾಡಿಸ್ತಕ್ಕಂಥದ್ದು ಬರೀ 3% ಇಡ್ತಿದ್ರು. ಈಗ ಏನಾಗ್ಯದ ಇವತ್ತು ಹೊಸ ಶಿಕ್ಷಣ ನೀತಿ ಪ್ರಕಾರ 6% GDP 6% ಏನಪ್ಪಾ ಅಂತಂದ್ರೆ ಇಡಬೇಕು ಅನ್ನೋದು. ಇದರಿಂದ ಏನಪ್ಪಾ ಅಂತ ಆಟೋಮೆಟಿಕ್ ಹಣ ಬಂತು ಅಂತಂದ್ರೆ ಅಭಿವೃದ್ಧಿ ತನ್ನಿಂತಾನೇ ಆಗ್ತದೆ ಅಂತಕ್ಕಂಥದ್ದು. ಈ ಕೇಂದ್ರ ರಾಜ್ಯ ಸರ್ಕಾರಗಳು ಒಗ್ಗೂಡು ಇವು ಏನಪ್ಪ ಅಂತ, ಯಾಕಂದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಒಗ್ಗೂಡಿ ಯಾಕೆ ಕೆಲಸ ನಡೀತಾವ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟ್ನಾಗ ಬರ್ತದ್ರಿ. ಹೌದು, ಸಮವರ್ತಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಆದ್ರೆ ಶಿಕ್ಷಣ ಅಂತಕ್ಕಂಥ ಅಂಶ ಏನದಲ್ಲ, ಇದು ಸಮವರ್ತಿ ಪಟ್ಟಿಯಲ್ಲಿ ಬರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡಿ ಏನಪ್ಪ ಅಂತ ಕಾರ್ಯನಿರ್ವಹಿಸುವಂತಹದ್ದು ಆಗ್ತದ್ರಿ. ಆಮೇಲೆ ಇಲ್ಲಿ ಇದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾನವ ಸಂಪನ್ಮೂಲ, ಮೂಲಸೌಕರ್ಯ, ಆರ್ಥಿಕ ಸಂಪನ್ಮೂಲಗಳನ್ನು ಸಕಾಲದಲ್ಲಿ ನೀಡಿದ್ರೆ 2030 ದಶಕದಲ್ಲಿ ಸಮಗ್ರ ನೀತಿ ಏನಪ್ಪಾ ಅಂತಂದ್ರೆ ಕಾರ್ಯಾಚರಣೆ ಆಗೋದ್ರಲ್ಲಿ ಯಾವುದೇ ಏನಪ್ಪಾ ಅಂತ ಸಂಶಯ ಇಲ್ರಿ ಅಂತಕ್ಕಂಥ. ಯಾಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳು ಆರ್ಥಿಕ, ಆಮೇಲೆ ಏನಪ್ಪಾ ಅಂತಂದ್ರೆ ಇವತ್ತು ಈ ತರಬೇತಿ ಕೊಡ್ತಕ್ಕಂಥದ್ದು ಇರಬಹುದು, ಶಿಕ್ಷಕರಿಗೆ ಆ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲ ಪೂರೈಕೆ ಮಾಡೋದಿರ್ಬೋದು, ಆಮೇಲೆ ಏನಪ್ಪಾ ಅಂತ ಅವ್ರಿಗೆ ತರಬೇತಿ ಕೊಡೋದಿರ್ಬೋದು, ಅವೆಲ್ಲ ನಿರಂತರವಾಗಿ ಮಾಡ್ಕೊಂತ ಹೋದ್ರೆ 2030 ಒಂದು ದಶಕದ ವೇಳೆಗೆ ಸಮಗ್ರ ನೀತಿ ಏನಪ್ಪಾ ಅಂತ ಕಾರ್ಯಗತಗೊಳ್ಳುವಂಥದ್ರಲ್ಲಿ ಎರಡು ಮಾತಿಲ್ರಿ. ಸರ್, ಇಷ್ಟೊತ್ತು ತಾವು ರಾಷ್ಟ್ರೀಯ ಶಿಕ್ಷಣ ನೀತಿಗಳ ಬಗ್ಗೆ ಬ್ರೀಫ್ ಆಗಿ ತುಂಬ ವಿವರವಾಗಿ ತಿಳಿಸ್ಕೊಂಡು ಬಂದ್ರಿ. ಇವಾಗ ತಾವು ಕೂಡ ಒಬ್ಬ ಶಿಕ್ಷಣ ತಜ್ಞರು, ರಾಷ್ಟ್ರೀಯ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರು ಕೂಡ. ತಮ್ಮ ಪ್ರಕಾರ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಕರ್ನಾಟಕ ಈಗ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ಇದು ನಮ್ಮಲ್ಲಿ ಹೆಂಗೆ ಸಕ್ಸಸ್ ಆಗುತ್ತೆ? ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಶಾಲಾ ಕಾಲೇಜುಗಳು, ನಮ್ಮ ಕಟ್ಟಡ ವ್ಯವಸ್ಥೆ, ನಮ್ಮ ಮಕ್ಕಳ ಮನಸ್ಥಿತಿ, ನಮ್ಮ ಭಾಗದಲ್ಲಿ ಅಂದರೆ ನಮ್ಮ ಕರ್ನಾಟಕ ವ್ಯಾಪ್ತಿಗೆ ಅನುಗುಣವಾಗಿ ಇದು ಯಾವ ರೀತಿ ಸಕ್ಸಸ್ ಆಗುತ್ತೆ? ಇದು ಯಾವ ರೀತಿ ಇಲ್ಲಿ ಪರಿಣಾಮಕಾರಿ ಆಗ್ಬೋದು ಸರ್ ತಮ್ಮ ಪ್ರಕಾರ? ಇಲ್ಲಿ ಈ ಹೊಸ ಶಿಕ್ಷಣ ನೀತಿ ಅನುಷ್ಠಾನಗೊಳಿಸುವುದೇನು ಇದನ್ನಿಲ್ರಿ. ಆದ್ರೆ ಒಂದು ಅಂಶ ಏನು ಅಂತ, ಶಾಲಾ ಹಂತದಿಂದ ಕೇಂದ್ರ ಶಿಕ್ಷಣ ಇಲಾಖೆವರೆಗೆ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರು, ಮುಖ್ಯಾಧ್ಯಾಪಕರು, ಆಮೇಲೆ ಏನಪ್ಪಾ ಅಂತಂದ್ರೆ ಪ್ರಾಚಾರ್ಯರು, ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ತಜ್ಞರು, ಆಡಳಿತ ಮಂಡಳಿಯ ಸದಸ್ಯರು ಮೊದಲಾದವರು ಏನಪ್ಪಾ ಅಂತಂದ್ರೆ ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಇವತ್ತು ಹೊಸ ಶಿಕ್ಷಣ ನೀತಿ ಅಂತ ಏನಪ್ಪಾ ಅಂತ ಭಾರತದ ಭವಿಷ್ಯ ಬದಲಾಗೋದ್ರಲ್ಲಿ ಎರಡು ಮಾತಿಲ್ರಿ. ಆದ್ರೆ ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸಬೇಕು, ಅದನ್ನು ಸರಿಯಾಗಿ ಗ್ರಹಿಸಿಕೊಳ್ಬೇಕು. ಹೊಸ ಶಿಕ್ಷಣ ನೀತಿಯ ಸಾರವನ್ನು ಗ್ರಹಿಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಏನಪ್ಪಾ ಅಂತ ಅನುಷ್ಠಾನಗೊಳಿಸಿದ್ರೆ ಇವತ್ತು ಈ ಭಾರತದ ಭವಿತವ್ಯ ಉಜ್ವಲಗೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು. ಶಿಕ್ಷಕರಲ್ಲಿ ಸಮರ್ಪಣಾ ಭಾವ ಇರಬೇಕು. ಯಾವುದೇ ಒಂದು ಕ್ಷೇತ್ರದೊಳಗೆ ಇವತ್ತು ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದ್ದೇ ಆದ್ರೆ ಅನುಷ್ಠಾನಗೊಳಿಸೋದೇನು ಮಹಾ ಕಾರ್ಯ ಅಲ್ಲ. ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿದ್ರೆ ಈ ದೇಶದ ಭವಿತವ್ಯ ಉಜ್ವಲ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಸರ್, ಇಷ್ಟೊತ್ತು ತಾವು ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಮಾತಾಡಿದ್ರಿ. ತುಂಬ ಒಳ್ಳೆ ವಿಚಾರಗಳನ್ನ ತಿಳಿಸಿದ್ರಿ. ನಮ್ಗೆ ತುಂಬ ಸರಳ ಭಾಷೆಯಲ್ಲಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಶಿಕ್ಷಣ ನೀತಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ.